ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಭಾಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಬೆಳವಣಿಗೆ. ಅದರಲ್ಲೂ ಪ್ರದೋಷ್ ಅರ್ಜಿಯಲ್ಲಿ ಕೊಟ್ಟಿರುವಂಥ ಅಂಶಗಳಿದಾವಲ್ಲ, ಬೆಚ್ಚಿ ಬೀಳಿಸುವಂಥ ಅಂಶಗಳು ಏನಾಗಬಹುದು ಮುಂದೆ? ರಾಮ್, 2024 ಜೂನ್ 8ರಂದು ನಡೆದಂಥ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪ್ರಮುಖ ಆರೋಪಿಗಳಾದಂಥ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಆತನ ಮನೆ ಕೆಲಸದವರು, ಮ್ಯಾನೇಜರ್ ಎಲ್ಲರೂ ಸಹ ಜೈಲಿನಲ್ಲಿದ್ದಾರೆ. ಇನ್ನು ಯಾರು ಶರಣಾಗತಿಯಾಗಿದ್ದರು ಅವರು ಇವತ್ತು ಬೇಲ್ನ ಮೇಲೆ ಇರ್ತಕ್ಕಂಥದ್ದು. ಆದರೆ ಒಂದು 49ನೇ ಸೆಷನ್ಸ್ ಕೋರ್ಟ್ ಏನಿದೆ ಅಲ್ಲಿ ಒಂದು ಟ್ರಯಲ್ 2 ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಏನು ಪ್ರಮುಖ ಸಾಕ್ಷಿಗಳಾಗಿದ್ದಂಥ 60 ಸಾಕ್ಷಿಗಳನ್ನು 1 ವರ್ಷದ ಅವಧಿಯಲ್ಲಿ ವಿಚಾರಣೆಯನ್ನು ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ವಿಚಾರಣಾ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಈಗ 23 ಸಾಕ್ಷಿಗಳನ್ನು ವಿಚಾರಣೆ ಮಾಡುವ ಹಂತಕ್ಕೆ ಈ ಟ್ರಯಲ್ ಬಂದಿರತಕ್ಕಂಥದ್ದು. ಇದರ ನಡುವೆ ಮತ್ತೊಮ್ಮೆ ಏನು ಈ ಪ್ರಕರಣದಿಂದ ಪಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖ ಆರೋಪಿಯಾದಂಥ ಪವಿತ್ರ ಗೌಡರನ್ನ ಯಾವುದೇ ಒಂದು ಮಾರ್ಗವನ್ನು ಹಿಡ್ಕೊಂಡು ಆಕೆಯನ್ನು ಈ ಪ್ರಕರಣದಿಂದ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರು ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಣದ ಕೈಗಳು ಒಂದಷ್ಟು ತಂತ್ರಗಾರಿಕೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ರೇಣುಕಾಸ್ವಾಮಿ ಮೊದಲಿಗೆ ಪವಿತ್ರ ಗೌಡಗೆ ಕಳಿಸಿದಂಥ ಅಶ್ಲೀಲವಾದಂಥ ಮೆಸೇಜ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಯಾವುದೇ ರೀತಿಯಾದಂಥ ಪೊಲೀಸ್ ದೂರನ್ನು ಕೊಡೋದಕ್ಕೆ ಇವರು ಮುಂದಾಗಿರೋದಿಲ್ಲ. ಆದರೆ ಈಗ ಒಂದಷ್ಟು ಮೂಲಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಅವರ ಮನೆ ಅಂದರೆ ಪವಿತ್ರ ಗೌಡ ಮನೆ ಕೆಲಸ ನೋಡ್ಕೊಳ್ತಾ ಇದ್ದಂಥ ಪವನ್ ಏನಿದ್ದಾನೆ ಪ್ರಕರಣದ 3ನೇ ಆರೋಪಿ, ಆತನ ಮುಖಾಂತರ ಆತ ಇಲ್ಲಿ ಇಡೀ ಪ್ರಕರಣದಲ್ಲಿ ಸೂತ್ರಧಾರ ಅವನೇ, ಇಲ್ಲಿ ಪವಿತ್ರ ಗೌಡ ಪಾತ್ರ ಏನೂ ಇಲ್ಲ ಅನ್ನೋ ರೀತಿಯಾಗಿ ಬಿಂಬಿಸೋದಕ್ಕೆ, ಒಂದು ಕತೆ ಕಟ್ಟೋದಕ್ಕೆ ಹೋಗಿದ್ರು ಅಂತಕ್ಕಂಥದ್ದು. ಅದು ಏನು ಅನ್ನೋದಾದರೆ, ಇಲ್ಲಿ ರೇಣುಕಾಸ್ವಾಮಿ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸ್ತಾ ಇರ್ತಾರೆ, ಅದನ್ನು ಪ್ರಿಂಟೌಟ್ ತೆಗೆದಿರ್ತಾರೆ, ಜೆರಾಕ್ಸ್ ಮಾಡಿಸ್ಕೊಂಬರೋದಕ್ಕೆ ಇಲ್ಲಿ ಪವನನ್ನು ಜೆರಾಕ್ಸ್ ಅಂಗಡಿಗೆ ಕಳಿಸಿರ್ತಾರೆ. ಆದರೆ ಆತ ಜೆರಾಕ್ಸ್ ಮಾಡಿಸ್ಕೊಂಡು ಆ ಒಂದು ಕಾಪಿನ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗೋದಿಲ್ಲ, ಅದನ್ನು ನೇರವಾಗಿ ದರ್ಶನ್ ಹತ್ರ ತೆಗೆದುಕೊಂಡು ಹೋದ್ರು. ದರ್ಶನ್ ಮತ್ತು ಅವರ ಬೆಂಬಲಿಗರು, ಅವರ ಸ್ನೇಹಿತರೆಲ್ಲ ಸೇರಿ ಈ ಕೃತ್ಯವನ್ನು ಎಸಗಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾಗಿ ಪವಿತ್ರ ಗೌಡ ಅವಳ ಪಾತ್ರ ಇಲ್ಲ ಅಂತಕ್ಕಂಥ ಒಂದು ಕಥೆಯನ್ನು ಅಥವಾ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡೋದಕ್ಕೆ ಹೋಗಿದ್ರು. ಅದರ ಬೆನ್ನಲ್ಲೇ ಈಗ ಏನು ಪ್ರಕರಣದ 14ನೇ ಆರೋಪಿಯಾದಂಥ ಪ್ರದೋಷ್ ನಾನು ಮಾಫಿ ಸಾಕ್ಷಿಯಾಗೋದಕ್ಕೆ ರೆಡಿಯಾಗಿದ್ದೇನೆ, ನನ್ನ ಅರ್ಜಿಯನ್ನು ಪುರಸ್ಕರಿಸಿ ಅನ್ನೋ ನಿಟ್ಟಿನಲ್ಲಿ 59ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇಲ್ಲಿ ಏನು ಸಲ್ಲಿಸಿದಂಥ ಅರ್ಜಿಯ ಜೊತೆಗೆ ಸುಮಾರು 11 ಪುಟಗಳು, ಅಂದರೆ ನಾವು ಈ ಹಿಂದೆ ಚಾರ್ಜ್ ಶೀಟನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವ ಆರೋಪಿ ಏನೆಲ್ಲ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ, ಯಾವ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಸವಿವರಾಗಿ ಉಲ್ಲೇಖವನ್ನು ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಿದ್ದಂಥ ಏನು ಗಿರೀಶ್ ನಾಯಕ್, ಅವರ ನಂತರದಲ್ಲಿ ಬಂದಂಥ ACP ಚಂದನ್ ಅವರ ತನಿಖಾ ತಂಡ ಇಲ್ಲೂ ಸಹ ಇಲ್ಲಿ ಲೂಸ್ ಪೋಲ್ಸನ್ನು ಬಿಡದೆ ಆರೋಪಿಗಳಿಗೆ ಒಂದು ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾದಂಥ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಅದರಲ್ಲಿ ಐ ವಿಟ್ನೆಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ ಮೆಡಿಕಲ್ ರಿಪೋರ್ಟ್ಸ್ ಇವೆಲ್ಲವನ್ನು ಸಹ ಕಲೆಕ್ಟ್ ಮಾಡಿದ್ದಾರೆ. ಇದರ ನಡುವೆ 11 ಪುಟಗಳಲ್ಲಿ ಏನು ನಾನು ಶರಣಾಗತಿ ಅಥವಾ ಅಪ್ರೂವರ್ ಒಪ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕಾಗಿ ಪ್ರದೋಷ್ ನಡೆದಂಥ ಎಲ್ಲ ಘಟನೆಯನ್ನು ಸವಿವರವಾಗಿ ಈ ಒಂದು 11 ಪುಟಗಳಲ್ಲಿ ತಾನು ಸಲ್ಲಿಸಿರ್ತಕ್ಕಂಥ ಏನು ಒಂದು ಮಾಫಿ ಸಾಕ್ಷಿ ಅರ್ಜಿ ಏನಿದೆ ಅದರ ಮುಖಾಂತರ ಆ ಒಂದು ಕಾರಣ, ಆ ಘಟನೆ ನಡೆದಿದ್ದು, ಅದರ ಸಮಯ, ಯಾರ್ಯಾರು ಭಾಗಿಯಾಗಿದ್ದರು, ಇವೆಲ್ಲವನ್ನ ಆ ಒಂದು ಮಾಫಿ ಸಾಕ್ಷಿ ಅರ್ಜಿಯ ಜೊತೆಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಅಥವಾ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಇವೆಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ತಡೆಯುವಂಥ ಪ್ರಯತ್ನ ಮಾಡಿದ್ದೆ, ಜೊತೆಗೆ ಅಲ್ಲಿಂದ ನಾವು ಹೊರಟು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ಕೊಳ್ಳೋದಕ್ಕೆ ನಾಗರಾಜು ಮತ್ತು 5ನೇ ಆರೋಪಿಯಾದಂಥ ನಂದೀಶ್ ಅವರು ಇರ್ತಾರೆ. ಅವಾಗ ಆತ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋ ಸುದ್ದಿ ಬರುತ್ತೆ. ಕೂಡಲೇ ದರ್ಶನ್ಗೂ ಆ ವಿಚಾರವನ್ನು ಕೊಡಿದಾಗ ಆತ ಶಾಕ್ ಆಗ್ತಾನೆ ಅಂತಕ್ಕಂಥದ್ದು. ಶಾಕ್ ಆದ ಬಳಿಕ ಸಹಾಯ ಕೇಳ್ತಾನೆ. ಸಹಾಯ ಮಾಡಲಿಲ್ಲ ಅಂದರೆ ನಾನು ತಲೆಗೆ ಗುಂಡಾರಿಸ್ಕೊಂಡು ಸೂಸೈಡ್ ಮಾಡ್ಕೊಳ್ತೀನಿ ಅಂತಕ್ಕಂಥ ಒಂದು ಬ್ಲಾಕ್ ಮೇಲನ್ನು ದರ್ಶನ್ ಮಾಡಿದ್ರು ಅಂತಕ್ಕಂಥ ಅಂಶವನ್ನು ಸಹ ಇಲ್ಲಿ ಪ್ರದೋಷ್ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ವಾದ ಪ್ರತಿವಾದ ಎರಡನ್ನೂ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ನಾಳೆಗೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ನಾಳೆ ಒಂದು ವೇಳೆ ಈ ಒಂದು ಅರ್ಜಿ ಅಂಗೀಕಾರ ಆದರೆ ಮೊದಲಿಗೆ
ಪ್ರದೋಷನ ಒಂದು ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ. ಅದಕ್ಕೆ ಪೂರಕವಾಗಿ ಏನೆಲ್ಲ ಎವಿಡೆನ್ಸ್ ಇದೆ ಅನ್ನೋದನ್ನು ನೋಡ್ತಾರೆ. ನಂತರ ಆರೋಪಿಗಳ ಪರ ವಕೀಲರು ಪ್ರದೋಷನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಆತ ಹೇಳಿದ್ದು ಸತ್ಯ ಅನ್ನೋದು ಪ್ರೂವ್ ಆದರೆ ಮಾಫಿ ಸಾಕ್ಷಿಯಾಗಿ ಅಂಗೀಕರಿಸುವಂಥ ಕೆಲಸ ಆಗುತ್ತೆ. ರಾಮ್. ಎಸ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.